ನಮಸ್ಕಾರ ವೀಕ್ಷಕರೇ, ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ. ಹಲೋ. ಹಾಂ ರೀ ಸರ್, ನಮಗೊಂದು ಮಾರುತಿ ಸುಜುಕಿ ಎರ್ಟಿಗಾ ವಿಡಿಯೋ ವೇರಿಯಂಟ್ ಕಳಿಸ್ಕೊಟ್ಟಿದ್ರಿ ಕಾರು. ಹೌದು, ಏನಿದ್ರಿ ಸರ್ ಮಾಡಲು? ಅದು 2015 ಮಾಡಲು. 2015 ಮಾಡಲ್ ಐತ್ರಿ? 15 ಮಾಡಲು. ಓಕೆ, ವಿಡಿಯೋ ವೇರಿಯಂಟ್ ಸರ್ ಇದು? VDI ಡಬಲ್ AC. ಓಕೆ, ಡಬಲ್ ಎ ಸಿ. ಹೌದು ಸರ್. ಓಕೆ ಸರ್, 15 ಮಾಡಲು. ಓನರ್ ಎಷ್ಟಾಗಿದ್ರೆ ಗಾಡಿಗೆ? ಸರ್ ಓನರ್ ಸಿಂಗಲ್ ಓನರ್. ಫಸ್ಟ್ ಓನರ್ಗೆ ಐತ್ರಿ? ಹಾಂ ಸರ್, ಫಸ್ಟ್ ಓನರ್ಲೇ ಐತೆ ಗಾಡಿ. ಹಾಂ, ಓಕೆ. ITBT ಕಂಪನಿಯಿಂದ ಪರ್ಚೇಸ್ ಆಗಿರೋದು, ಬ್ಯಾಂಗ್ಳೂರು. ಓಕೆ. ಅದಂದರೆ ಅವರು ಟ್ರಾನ್ಸ್ಫರ್ ಮಾಡಿ ಇಟ್ಟಿದ್ರು, ಹಂಗೆ ಕಾರ್ ನಾವು ಪರ್ಚೇಸ್ ಮಾಡಿದ್ವಿ. ಪ್ರೆಸೆಂಟ್ಲಿ ಈಗ DL ಪಾಸಿಂಗಲ್ಲಿ ಇದೆ ಗಾಡಿ. ಹಾಂ, ಹಂಗಾಗಿ ನಾವು ತಗೊಂಡಿದ್ದೀವಿ, ಸಿಂಗಲ್ ಓನಲ್ಲಿ ಉಂಟು ಅಂತ. ಓಕೆ. ಈಗ ನಾವು ಟ್ಯಾಕ್ಸ್ ನಿಯರ್ಲಿ 80,000 ಬರ್ತದೆ. ಓಕೆ. ನಾವು ಟ್ಯಾಕ್ಸ್ ಕಟ್ಟಬೇಕಂದ್ರೆ ನಿಮಗೆ 640ಗೆ ಕೊಡ್ತೀವಿ ಫೈನಲ್. ಟ್ಯಾಕ್ಸ್ ಅವರೇ ಕಟ್ತಾರೆ ಅಂತ, ಅವರೇ ಮಾಡ್ತಾರೆ ಅಂತಂದರೆ ವಿತ್ NOC 570 ಕೊಡ್ತೀವಿ. ಓಕೆ, ಇವಾಗ ಟ್ಯಾಕ್ಸ್ ಎಲ್ಲ ಇವಾಗ ಎಲ್ಲಿ ಯಾವ ಕಡೆ ಇದೆ ಸರ್? ಇದು ಪಾಸಿಂಗ್ ಡೆಲ್ಲಿದಾ? ಡೆಲ್ಲಿ ಪಾಸಿಂಗ್ ಇದೆ. ಅವ್ರಿಗೆ ಯಾವ ನಂಬರ್ ಬೇಕೋ ಆ ನಂಬರ್ ಮಾಡಿ ಕೊಡ್ತೀವಿ. ಯಾವ ನಂಬರ್ ಬೇಕು ಅದೇ ನಂಬರ್ ಮಾಡಿಕೊಡ್ತೀರಾ? ಅದೇ ಅಷ್ಟೇ ಮಾಡಿ. ಓಕೆ, 6 ಲಕ್ಷದ ಈಗ ಅದು ಸರ್, ಟ್ಯಾಕ್ಸ್ ಅವರೇ ಕಟ್ತಾರೆ ಅಂತಂದರೆ ನಾವು 570 ಕೊಡ್ತೀವಿ ವಿತ್ NOC. ಓಕೆ. ಟ್ಯಾಕ್ಸ್ ನಾವು ಕಟ್ಟಬೇಕು ಅಂತಂದರೆ 640 ಕೊಡ್ತೀವಿ. ಹೌದಾ? ಹೌದು ಸರ್. ಓಕೆ ಸರ್. ರನ್ನಿಂಗಲ್ಲಿ ಎಷ್ಟಾಗೈತೆ ರೀ ಸರ್ ಕಿಲೋಮೀಟ್ರ್ ಓಡಿರೋದು? ಸರ್ ಸರ್ವಿಸ್ ಶೋರೂಮ್ ಅದು ರನ್ನಿಂಗ್ 75,000 ಆಗಿದೆ. ಓಕೆ, ಇದು ಜೆನ್ಯೂನ್ ರನ್ನಿಂಗ್ ಓಡಿದೆ ಸರ್ ಇವಾಗ? ಇಲ್ಲ, ಸರ್ವಿಸ್ ಆಗಿಲ್ಲ ಸರ್, ಅಂದರೆ ಲೋಕಲ್ ಸರ್ವಿಸ್ ಆಗಿರೋದು. 2000ಗೆ ಆಯಿಲ್ ಚೇಂಜಸ್, ಬಾಕಿ ಸರ್ವಿಸ್ ಮಾಡಿರೋದು. ಶೋರೂಮ್ ಸರ್ವಿಸ್ ಮಾಡಿಲ್ಲ. ಶೋರೂಮ್ ಸರ್ವಿಸ್ ಮಾಡಿಲ್ಲ ನೀವು? ಮಾಡಿಲ್ಲ. ಅಂದರೆ ಅದು ಗಾಡಿ ಟೊಯೋಟಾ ಶೋರೂಮಲ್ಲಿ ಇತ್ತಿದೆ, ಅಲ್ಲಿಂದ ಪರ್ಚೇಸ್ ಮಾಡಿರೋದು. ಹೌದಾ? ಹೌದು ಸರ್. ಓಕೆ ಸರ್. ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಪ್ರಮಾಣ ಕೆಲಸ, ಗಾಡಿ ಮೇಲೆ ಕೇಸಸ್ಸು, ಓವರ್ ಸಿಂಗಲ್ ಜಂಪು, ಈ ಥರ ಏನು ಪ್ರಾಬ್ಲಮ್ ಇಲ್ಲ ಸರ್ ಗಾಡಿ ಮೇಲೆ? ಇಲ್ಲ ಸರ್, ಏನೊಂದು ಸಿಂಗಲ್ ಬೆಸ್ಟ್ ಜಪ್ಪು ಇಲ್ಲ ಸರ್ ಗಾಡಿಯಲ್ಲಿ. ಹೌದಾ? ಕ್ಲೀನ್ ಆಗಿರುವಂಥ ಗಾಡಿ ಮಾತ್ರ? ಕ್ಲೀನ್ ಇದೆ ಸರ್ ಗಾಡಿ, ಒರಿಜಿನಲ್ ಕಂಡೀಷನ್ ಇದೆ. ಓಕೆ, ಇದಕ್ಕೆ ಇಂಟೀರಿಯರ್ ಎಲ್ಲ ಏನೇನು ಬರ್ತದೆ ಸರ್ ಗಾಡಿ ಒಳಗೆ? ಸರ್ ಶೋರೂಮಲ್ಲಿ ಹೆಂಗೆ ಬಂದಿತ್ತು ಅದೇ ಇಂಟೀರಿಯರ್, ಅದೇ ಸೀಟ್ ಕವರ್ಸ್. ಒಂದು ಸೀಟ್ ಕವರ್ಸ್ ಹರಿದೋಗಿಲ್ಲ ಗಾಡಿದು. Okay. ಸಿಸ್ಟಮ್ ಬೇರೆ ಶೋರೂಮಲ್ಲಿ ಹೆಂಗೆ ಕೊಟ್ಟಿದ್ದು ಅದೇ ಸಿಸ್ಟಮ್ ಇರೋದು. ಓಕೆ. ರೂಫ್ ಟಾಪ್ಸ್ ಕ್ಲೀನ್ ಇದೆ ಸರ್, ಎಲ್ಲ ಶೋರೂಮಲ್ಲಿ ಹೆಂಗೆ ಮೇಂಟೈನ್ ಆಯ್ತದೆ ಹಂಗೇನೇ ಇದೆ. ಓಕೆ ಸರ್. ಇವಾಗ ಮಾಮೂಲಿಯಾಗಿ ಪವರ್ ಸ್ಟೇರಿಂಗ್ ಆಗಿರ್ಬೋದು, ಪವರ್ ವಿಂಡೋ, AC ವರ್ಕು, ಮ್ಯೂಸಿಕ್ ಸಿಸ್ಟಮು, ಗಾಡಿಗೆ ಏರ್ ಬ್ಯಾಗು ಎಲ್ಲ ಇದೆ ಸರ್. ಎಲ್ಲ ಇದೆ ಗಾಡಿ ಒಳಗೆ? ಡಬಲ್ AC ಇದೆ. ಓಕೆ, ಹಿಂದ್ಗಡೆ ರಿವರ್ಸ್ ಕ್ಯಾಮ್ರಾ ಆಗಿರ್ಬೋದು, ಟಚ್ ಸ್ಕ್ರೀನು, ಇನ್ ಬ್ಲೂಟೂತ್? ಟಚ್ ಸ್ಕ್ರೀನ್ ಇಲ್ಲ ಸರ್. ಹೌದಾ? ಕಂಪನಿ ಸಿಸ್ಟಮ್ ಅಲ್ಲ. ಹಾಂ. ಓಕೆ. ಹಂಗೆ. ಓಕೆ ಸರ್. ಇವಾಗ ಫುಲ್ ಕ್ಯಾಶಲ್ಲಿ ಇರುವಂಥ ವೆಹಿಕಲ್ ಇದು? ಫುಲ್ ಕ್ಯಾಶ್ ಇರೋದು ಸರ್ ಗಾಡಿ. ಓಕೆ, ಮೈಲೇಜಲ್ಲಿ ಏನು ಬರಲಿಕ್ಕಿದೆ ಸರ್ ನಿಮ್ಮ ಕೈಯಲ್ಲಿ? ಸರ್ VDI ಇದು ನಮಗೆ 25 ಮೈಲೇಜ್ ಸಿಕ್ಕಿತ್ತು ಸರ್. ಮೊನ್ನೆ ಬ್ಯಾಂಗ್ಳೂರಿಂದ ಮಡಿಕೇರಿವರೆಗೂ 25 ಮೈಲೇಜ್ ಸಿಕ್ಕಿದೆ. 25 ತನಕ ಸಿಕ್ಕಿದೆ? 25. ಓಕೆ, ಡೀಸೆಲ್ ವೇರಿಯಂಟಾ? ಡೀಸೆಲ್ ವೇರಿಯಂಟ್. ಓಕೆ ಸರ್. ಇವಾಗ ಪ್ರೈಸ್ ಹೇಳಿದ್ರಲ್ಲ ನೀವು ಆವಾಗಲೇ ಹೇಳ್ದಂಗೆ, ಇವಾಗ ಟ್ಯಾಕ್ಸ್ ಎಲ್ಲ ಅವರೇ ಕಟ್ಟೋದಾದರೆ 5,70,000 ಕೊಡ್ತೀರಾ? ಹೌದು ಸರ್. ಇವಾಗ ನೀವು ಎಲ್ಲ ಕೊಟ್ಟು ಇವಾಗ ಅವ್ರು ಯಾವುದೇ ನಂಬರ್ ಹೇಳಿದ್ರು ಕೂಡ ಅದು ಕರ್ನಾಟಕ ವೆಹಿಕಲ್ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟು NOC ಪ್ರಕಾರ ನೀವು ಗಾಡಿ ಕೊಡ್ತೀರಾ? ಅಂದರೆ ಅವ್ರು ಯಾವುದೇ ನಂಬರ್ ಹೇಳಿದ್ರು ಕರ್ನಾಟಕ ಎಲ್ಲ ಟ್ಯಾಕ್ಸ್ ಪ್ರಕಾರ ನೀವು ರೆಡಿ ಮಾಡಿ ಕೊಡ್ತೀರಾ? 6,70,000 ಕೊಡ್ತೀರಾ? ಎಷ್ಟಂದ್ರೆ 6,40,000ಕ್ಕೆ. 6,40,000 ಕೊಡ್ತೀರಾ ನೀವು ರೆಡಿ ಮಾಡಿಸಿ ಎಲ್ಲ ಗಾಡಿ? ಹೌದು ಸರ್. ಓಕೆ ಸರ್. ಇವಾಗೆಲ್ಲ ಟ್ಯಾಕ್ಸ್ ಎಲ್ಲ ನಾವೇ ಕಟ್ಕೋತೀವಿ ಸರ್. ಇವಾಗ ನಮ್ಗೆ 5,70,000 ಕೊಡು ಅಂದರೂ ನೀವು ಕೊಡ್ತೀರಾ? ಕೊಡ್ತೀನಿ, ವಿತ್ NOC ಕೊಡ್ತೀನಿ ನಾನು. ಓಕೆ, ವಿತ್ NSA. ಓಕೆ ಸರ್. ಇವಾಗ ನೆಗೆಶ್ಬಲ್ ಏನಿರುತ್ತೆ ಸರ್ ಇವಾಗ? ನೆಗೋಷಿಯಬಲ್ ಅದೇ ಸರ್, ಅಂದರೆ ಗಾಡಿ ನಾವೇ ಪರ್ಚೇಸ್ ಮಾಡಿದ್ದು 1 ಮಂತ್ಸು ಆಗಿಲ್ಲ. 575ಗೆ ಪರ್ಚೇಸ್ ಮಾಡಿದ್ದು. ಹಾಂ. ಈಗ NOCಗೆ ನಿಯರ್ಲಿ 5-10,000 ಆಯ್ತದೆ. ವಿತ್ ಇನ್ವಾಯ್ಸ್ ನಾನು ನಿಮಗೆ ತೆಕ್ಕೊಡ್ತೀನಿ, ಶೋರೂಮ್ ಇನ್ವಾಯ್ಸ್. ಓಕೆ. ಅದೆಲ್ಲ ತೆಕ್ಕೊಟ್ಟು ನಾನು ನಿಮಗೆ 570 ಅಂತ ಹೇಳಿರೋದು ಪ್ರೈಸ್. ಹ್ಞೂ. ಹಾಗೆ. ಓಕೆ. ಇವಾಗ ನೆಗೆಶ್ಬಲ್ ಇವಾಗ ಒಂದು ಸ್ವಲ್ಪ ಒಂದು 5-10 ಸಾವಿರ ಬೇಕಂದ್ರೆ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ ಸರ್.
ಓಕೆ ಅಂದರೆ ಅಂದರೆ 5:60 ಜಾಸ್ತಿ ಏನು ಹಾಕಲ್ಲ, ಸ್ವಲ್ಪ ಮಾಡಿ ಕೊಡ್ತೀನಿ. ಓಕೆ ಎಲ್ಲ ನೀವೇ ಮಾಡಿಕೊಡೋದಾದರೆ 6:30 ಕೊಡ್ತೀರಾ 10 ರೂಪಾಯಿ ನೆಗೆಶ್ಯೇಟ್ ಮಾಡ್ಕೊಂಬಿಟ್ಟು. ಹಾಂ ಓಕೆ ಸರ್, ಮಾಡಿ ಕೊಡ್ತೀನಿ. ಓಕೆ ಸರ್. ಓಕೆ ಇದು ಗಾಡಿ ಇರುವಂಥ ಲೊಕೇಶನ್ ಇವಾಗ ಪ್ರೆಸೆಂಟು ಸರ್, ಮಡಿಕೇರಿ ಟೌನ್. ಟೌನ್ ಮಡಿಕೇರಿನಾ? ಹಾಂ ಮಡಿಕೇರಿ ಟೌನ್. ಓಕೆ ಸರ್. 6:30 ಫೈನಲ್ ರೇಟ್ ಏನು ಸರ್? ಇನ್ನೂ ಬಂದರೆ ಆಗುತ್ತಲ್ಲ ಅದರಲ್ಲಿ ಇನ್ನೂ ಕುಂತು ಮಾತಾಡಿದ್ರೆ? ಇಲ್ಲ ಸರ್, ಅಂದರೆ ಅದೇ ಫೈನಲ್ ಕೊಡೋ ಪ್ರೈಸ್ ಇರೋದು, ಅಂದರೆ ಟ್ಯಾಕ್ಸೇ 80,000 ಬರ್ತದೆ ಹಂಗಾಗಿ. ಹೌದಾ? ಹೌದು ಸರ್. ಓಕೆ ಸರ್, ಓಕೆ. ಅಪ್ಡೇಟ್ ಮಾಡಿರ್ತೀನಿ ಯೂಟ್ಯೂಬ್ ಚಾನಲ್ಗೆ. ಓಕೆ ಇದು ತಮ್ಮ ಓಕೆ ಕಾಂಟ್ಯಾಕ್ಟ್ ನಂಬರ್ ಇದೆಯಾ? ಹಾಂ ಇದೆ ನಂಬರ್ ಸರ್. ಓಕೆ. ಮಡಿಕೇರಿ ಟೌನಾ ನೀವು ಇರೋದು? ಹಾಂ ಮಡಿಕೇರಿ ಟೌನ್. ಓಕೆ ಸರ್, ಅಪ್ಡೇಟ್ ಮಾಡ್ತೀನಿ ನೋಡಿ. ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡಿಕೊಡಿ. ಓಕೆ ಓಕೆ ಸರ್, ಸೊ ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಅವ್ರಿಗೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿರ್ತಾರೆ. ಓಕೆ ಸರ್. ಓಕೆ. ಗಾಡಿದೆಲ್ಲ ಏನೇನು ಇರುತ್ತೆ ಡೀಟೇಲ್ಸು ಎಲ್ಲ ಅವ್ರಿಗೆ ಕೂಡ ತಿಳಿಸಿ, ಓಕೆನಾ? ಕಾಲ್ ಮಾಡ್ತಾರೆ ಕಸ್ಟಮರ್ ಯಾರು ಗಾಡಿ ನೋಡೋದ್ರೆ ಬೇಕಾಗಿತ್ತಂದರೆ ವಿಡಿಯೋ ವೇರಿಯಂಟ್ ಅವರಿಗೆ. ಓಕೆ ಓಕೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಓಕೆ ಓಕೆ ವೆಲ್ಕಮ್ ಸರ್.